ಲೇಟೆಸ್ಟ್ ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಪ್ರಾಬ್ಲಮ್ ಅಂದರೆ ಇಲ್ಲಿ ಲೂಸ್ ಮಾಡಿದ್ದಲ್ಲ, ಅದಕ್ಕೋಸ್ಕರ ತೋರಿಸ್ಕೊಳಕ್ಕೆ ಐಸಿಗೆ ಎಕ್ಸ್ರೇ ರೆಡಿ ಮಾಡ್ತಾರೆ. ಇಲ್ಲಿ ಅಲ್ಲಿ ಬರ್ತೀವಿ. ನನಗೆ ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ಯಾಕೆಂದರೆ ಫುಡ್ಡು ಜಾಸ್ತಿ ಸ್ವಲ್ಪ ಗಟ್ಟಾಯಿತು ಅಂದರೆ ನನಗೆ ಟೇಸ್ಟ್ ಬರಲ್ವಂತೆ ನಾಲ್ಗೆಯಲ್ಲಿ, ಆ ಥರ ಆಗ್ಬಿಡುತ್ತೆ. ನನಗಿದ್ದು ವಾಟರ್ ಮೆಲನ್ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಇವತ್ತು ಕಾಲೇಜ್ ಔಟ್ಫಿಟಲ್ಲಿ ಏನಂತ ಅಂದರೆ ಕಾಲೇಜ್ ಯೂನಿಫಾರ್ಮಲ್ಲಿ ಏನಕ್ಕೆ ಅಂತ ಅಂದರೆ ಇವತ್ತು ಹಾಲ್ ಟಿಕೆಟ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಹಾಲ್ ಟಿಕೆಟ್ ಇಸ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಫುಲ್ ಯೂನಿಫಾರ್ಮಲ್ಲಿ ಬರೋಕ್ಕೆ ಹೇಳಿದ್ರು, ಅದಕ್ಕೋಸ್ಕರ ಯೂನಿಫಾರ್ಮ್ ಹಾಕ್ಕೊಂಡು ನನ್ನ ಮೇಲೆ ಇಟ್ಕೊಂಡಿದ್ದೀನಿ. ನನ್ನ ಗಾಡೀಲಿ ಹೋಗೋದು. ಸೊ ಯಾರು ನನ್ನ ಲೈಕ್ ಮಾಡಿದ್ವಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬೇಗ ಹೊಡ್ಬೇಕು, 2 ಗಂಟೆ ಟೈಮು. ನಮ್ಮಮ್ಮ ಮತ್ತು ಕಾವ್ಯಕ್ಕಾಗಲಿ ತಿಂದು ಮಲ್ಕೊಂಡು ಮೂವಿ ನೋಡ್ತವ್ರೆ, ದುರಂಧರ್. ನಮ್ಮಮ್ಮ ಮತ್ತು ಕಾವ್ಯಕ್ಕ ನೋಡಿರಲಿಲ್ಲ, ಹೇಗೆ ನೋಡ್ತಾವ್ರಿದ್ದೀನಿ. ಸೊ ನಾನಿವಾಗ ಬೇಗ ಓಡಬೇಕು. ಎತ್ಸ್ಕೊ, ಬೇಗ ಹೋಗೋಣ, ಹೋಗಿ ಅಲ್ಲಿ ಸಿಗೋಣ. ಎತ್ಸ್ಕೊ. ಇವಾಗ ಆರ್ಯ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಕೊಡಿಸ್ತಾನೆ. ಥ್ಯಾಂಕ್ ಯು ಆರ್ಯ. ಆರ್ ಎನರ್ಜಿನಾ ಬಟ್ ಪೇಮೆಂಟ್ ಮಾಡೋದು ಏನು ಮಹಿ ಅಂತ ಮೈ ಎನರ್ಜಿ ಅಂತ. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಮಹಿ ಎನರ್ಜಿ ತಾನೆ. ಮಹಿ ಅಂತ ಬೂಸ್ಟ್ ಕೊಡ್ತಿಲ್ಲ, ಅದಕ್ಕೆ ಊಸ್ ಥರ ಆಡ್ತಾ ಇರೋದು. ಗೈಸ್ ಇಲ್ಲಿ ಒಳ್ಳೆ ಹಿಡ್ಕೊಳ್ಳೋ, ಒಳ್ಳೆ ನಮಸ್ಕಾರ ಮಾಡೋದು ಕಲ್ತ ಗೇಮ್ಸ್ ಎಲ್ಲ ಮಾಡಿ. ಚೈನೀಸು ಬ್ರೀಡ್. ಇವಾಗ ನಮ್ಮ ಗುಣವಂತ ಹೇಮಂತ ಬಂದಿಲ್ಲ ಇನ್ನು, ಆಮೇಲೆ ಆಕಾಶ್ ಬಂದಿಲ್ಲ, ಆಕಾಶ್ ಬರಬೇಕು, ಅದಕ್ಕೆ ವೇಟಿಂಗು. ನಮ್ಮ ಹಾಲ್ ಟಿಕೆಟ್ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀವಿ. ಅಲ್ಲಿ ಲವರ್ ಬಾಯ್ ಏನದು ಕ್ಲಚ್ಚು? ಅವನು ಹೇಳ್ಬಿಟ್ಟು ಹೋದ್ನಲ್ಲ ಪಾಪ. ಏನು ಹೇಳಿ ಜೇಮ್ಸ್ ಕರೆಕ್ಟ್. ಏನು ಸಮಾಚಾರ? ಎಲ್ಲಿ ನಿಮ್ಮ ಹುಡುಗಿ? ಯಾರವರು? ಯಾಕೆ ಯಾರು ಇಲ್ವಾ? ಅವ್ರೆ ಯಾರು? ಹೆಸರು ಸ್ವಲ್ಪ ಇರೋರು ಅವ್ರೆ. ಇದೇನು ಇದು? ಯಾರು ಸೇರಿ ಹಿಡಿದು? ಏನು ಅರುಣ್ ಬೈ. ಗಾಯ್ಸ್ ನಾವು ಇನ್ನೂ ಕುತ್ಕೊಂಡಿದ್ದೀವಿ ಇಲ್ಲೇ ಹಾಲ್ ಟಿಕೆಟಲ್ಲಿ ಇಸ್ಕೊಂಡು. ನಾನು ಹಾಲ್ ಟಿಕೆಟ್ ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ, ಇವನ್ ಹೆಲ್ಮೆಟ್ ಅಲ್ಲಿ ಇಟ್ಕೊಂಡವನೆ. ಏಮಿ ಮತ್ತು ಆಕಾಶು ಹಾಲ್ ಟಿಕೆಟ್ ಏನು ಇಸ್ಕೊಂಬರಕ್ಕೆ ಹೋಗಾರೆ. ಹೆಲ್ಮೆಟು ತೋರಿಸ್ಬೇಕು. ತೋರಿಸ್ಬೇಕು ಅಷ್ಟೇ. ಅಲ್ಲಿ ನೋಡು, ಅಲ್ಲಿಂದ ಐತೆ, ಅಲ್ಲಿ ನಿಂದು ತೋರಿಸ್ದೆ ಅಲ್ಲ. ನೀನು ಇದು ಅವ್ರಿಬ್ರಿಗೆ ತೋರಿಸ್ಬೇಕಾರೆ ನಂದು ಇಬ್ರದ್ದು ಒಂದೇ ಥರ ಹೆಲ್ಮೆಟು ಅಂತ. ಇಬ್ರು ಒಂದೇ ಥರ. ಅಲ್ಲಿ ಅಲ್ಲ, ದೂರ ಐತೆ ಇದೆಯಲ್ಲ, ಅಲ್ಲಿ ನೋಡು, ಅಲ್ಲೈತೆ, ಅದಕ್ಕೋಸ್ಕರ. ಸೊ ಇನ್ನು ಸ್ವಲ್ಪ ಹೊತ್ತು ಮಳೆ ಬರೋ ಹತ್ರ ಐತೆ. ಎಲ್ಲೋ ಪ್ಲ್ಯಾನ್ ಹಾಕೋಕ್ಕೆ ಹೊಡ್ದಕ್ಕೆ ಇವರು ಪ್ಲ್ಯಾನ್ ಹಾಕ್ತವ್ರೆ. ಎಲ್ಲೂ ಹೋಗಲ್ಲ ಅನ್ಕೊಂತೀವಿ, ಲಾಸ್ಟಿಗೆ ಮನೆಯೇ ಹೋಗಲ್ಲ. ಅದು ಯಾವಾಗ ಗೊತ್ತು ನನಗೆ ಅಂದಿ. ಸೊ ವೆಯ್ಟ್ ಮಾಡ್ತಾ ಇದೀವಿ, ನೋಡೋಣ ಎಷ್ಟೊತ್ತಾಗೋದ್ರಿಂದ. ಟ್ಯಾಕ್ಸಿ ನೋಡ್ರಿ ಇಲ್ಲಿ. ಥ್ಯಾಂಕ್ ಯು ಸೊ ಮಚ್. ಅದೇನಾ ನನಗೆ ಅಚ್ಚ ಇದು ಯಾವ್ದಿದು? ನಿನಗೆ ಬದಲೇಸ್. ಥ್ಯಾಂಕ್ ಯು ಸರ್. ಬನ್ಲೇಸ್ ಥರ ಅಂತೂ ಇಲ್ಲ, ಇದು ಆಮ್ಲೆಟ್ ಲೇಸ್ ಥರ ಐತೆ. ಆಮ್ಲೆಟ್ ಇದು ಏಮಿದು ಏಮ್ಸು ಇವ್ನು ಇನ್ನೂ ಬಂದಿಲ್ಲ. ಅಲ್ಲಿ ಆಕಾಶ ಥರ ಹೋಗೋಣ, ತಿನ್ಕೊಂಡು ಇವಾಗ. ಸೊ ಗೈಸ್ ನಾನು ಕಾಲೇಜಿಂದ ಮುಗಿಸ್ಕೊಂಡು ಬಂದಾದ್ಮೇಲೆ ನಮ್ಮ ಬಾಯ್ಸ್ ಜೊತೆ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಅಮ್ಮನ ಕರ್ಕೊಂಡು ಸ್ವಲ್ಪ ಹೂವು ಅದೆಲ್ಲ ನಾಳೆ ಪೂಜೆಗೆ ತೊಗೊಳೋಕಿದೆ. ನಾಳೆ ಅಷ್ಟೊತ್ತಿಗೆ ಹೋಗ್ಬೇಕಂತೆ ದೇವಸ್ಥಾನಕ್ಕೆ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀವಿ ನಾನು, ನಮ್ಮ ಮಮ್ಮಿ. ಸೊ ಇವಾಗ ಹೋಗೋಣ. ಫಸ್ಟು ಹೋಗಿ ತೊಗೊಂಡು ಬೇಗ ಬರೋಣ. ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಬೆಳಗ್ಗೆ ಎದ್ದು ಟೈಮಿಗೆ 5 ಗಂಟೆ ಇವಾಗ ಎದ್ದು ಇವಾಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಇವಾಗ ಕರೆಂಟ್ ಇತ್ತು ಇಷ್ಟೊತ್ತಿಗೆ, ಇವಾಗ ಜಸ್ಟ್ ಕರೆಂಟ್ ಹೋಯ್ತು. ನಮ್ಮ ಮಮ್ಮಿ ಪೂಜೆ ಮಾಡ್ತವ್ರೆ ಬೆಳಗ್ಗೆ. ಸೊ ಇನ್ನು ಸ್ವಲ್ಪ ಹೊತ್ತು ಪೂಜೆ ಮಾಡಿದ ತಕ್ಷಣ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹೋಗ್ಬಿಟ್ಬೇಡ ನಾನು ದೇವಸ್ಥಾನಕ್ಕೆ. ನನಗಂತೂ ನಿದ್ದೆಲಿದ್ದೀನಿ. ಎದ್ದು ಸ್ನಾನ ಮಾಡಿಕೊಂಡು ಇಷ್ಟೊತ್ತು ಕರೆಂಟ್ ಇತ್ತು, ಇವಾಗ ಜಸ್ಟು ಬ್ಲಾಗ್ ಮಾಡೋಣ ಅಷ್ಟು ಪಟ್ಟಣ ಕರೆಂಟ್ ಹೊಟ್ಟೋಯ್ತು. ಸೊ ಹೇಗೆ ಹೋಗೋಣ, ಅವ್ರು ಪೂಜೆ ಮಾಡಲಿ. ಕರೆಂಟ್ ಬಂತು ನೋಡಿ, ನಮ್ಮ ಅಮ್ಮ ಮಾಡಿರೋದು ಪೂಜೆ ಇವತ್ತು. ನಾವು ಮಾಡೋ ಗೈಸ್ ಬಂದಿದ್ದೀವಿ ಬೆಳಗ್ಗೆ ದೇವಸ್ಥಾನಕ್ಕೆ. ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಲೆಟ್ಸ್ ಗೋ. ಸೊ ಗೈಸ್ ಈಗ ಫೈನಲಿ ದರ್ಶನ ಮುಗಿಸ್ಕೊಂಡು ದೇವ್ರದ್ದು ಸ್ವಲ್ಪ ಕುತ್ಕೊಂಡಲ್ಲಿ ಓಡ್ತಾ ಇದ್ದೀವಿ ಮನೆಗೆ. ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಾನೇ ಇವಾಗ ಉಪವಾಸ. ನಾವು ಅಮ್ಮನಿಗೆ ಕಾಫಿ ಮಾಡಿ ಒಂದು ರೀಲ್ ಶೂಟ್ ಐತಿ ಇವತ್ತು. ಇವಾಗ ಹೆಂಗೋ ನಾವು ರೆಡಿ ಆಗಿದ್ದೀವಲ್ಲ, ಈಗಲೇ ರೀಲ್ ಶೂಟ್ ಮಾಡ್ಕೊಂಬಿಡೋಣ ಅಂತ
ಇವಾಗ ನಾನು ನಮ್ಮ ಮಮ್ಮಿ ರೀಲ್ ಶೂಟ್ ಮಾಡೋಣ, ಓಕೆನಾ? ಇದನ್ನು ರೀಲ್ ಶೂಟ್ ಮಾಡಿ ಹಂಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡ್ತೀನಿ ಇವಾಗಲೇ. ಸೊ ಬೇಗ ಹೋಗೋಣ ಮನೆಗೆ, ಲೆಟ್ಸ್ ಗೋ. ಇವಾಗ ರೀಲ್ ಮಾಡ್ತಾಯಿದ್ದೀವಿ, ರೀಲ್ ಶೂಟು. ನಾನು ಪಂಚೆ ಹಾಕ್ಕೊಂಡಿದ್ದೀನಿ. ಸೊ ಏನು ರೀಲ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ರೀಲ್ ಪೋಸ್ಟ್ ಮಾಡಿ ಅಪ್ಲೋಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ ಮಾಡೋಣ. ಅಮ್ಮನಲ್ಲೇ ಕೂತು ರೀಲ್ಗೆ ರೀಲ್ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಯಾರ್ಯಾರೇನು ನೋಡಿಲ್ವೋ ರವಿ115 ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಕ್ರೇಜಿಯಾಗಿ ಬಂದಿದೆ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಎಷ್ಟೊಂದು ದಿನ ಆದಮೇಲೆ ವ್ಲಾಗ್ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಇವತ್ತು ನಾನು ಡೆಂಟಿಸ್ಟ್ ಹತ್ರ ಹೋಗ್ಬೇಕಾಗಿತ್ತು. ಇವಾಗ ಅದಕ್ಕೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಡೆಂಟಿಸ್ಟ್ಗೆ ಹೋಗ್ತಾಯಿದ್ದೀನಿ. ಏನಪ್ಪ ಅಂತ ಪ್ರಾಬ್ಲಮ್ ಅಂದರೆ ಇಲ್ಲಿ ಅಲ್ಲೂ ಊದ್ಕೊಂಬಿಡೈತೆ ಒಳಗಡೆ. ನಾನು ತೋರಿಸೋದು ಅಷ್ಟು ಒಳಗಡೆ ಈ ಸೈಡು ಊದ್ಕೊಂಬಿಡೈತೆ. ನಾನು ಏನು ತಿನ್ನೋಕ್ಕಾಯ್ತಾರೆ 2-3 ದಿವಸದಿಂದ. ನೆನ್ನೆನೂ ಅಷ್ಟೇ ಊಟ ಮಾಡಿದ್ರೆ ಮಲ್ಕೊಂಡಿದ್ದೀನಿ. ನೈಟು ಮಲ್ಗೋಕ್ಕೂ ಆಗಲಿಲ್ಲ. 2 ಗಂಟೆ ರಾತ್ರಿಗೆ ಮಲ್ಕೊಂಡೆ. ನೋಡಿದ್ರೆ ಬೆಳಗ್ಗೆ 11 ಗಂಟೆಗೆ ಎದ್ದಿದ್ದೀನಿ. ಸೊ ಅದಕ್ಕೋಸ್ಕರ ನಿದ್ದೆನೂ ಮಾಡೋಕ್ಕಾಯ್ತಲ್ಲ ಪ್ರಾಪರಾಗಿ. ಎಕ್ಸಾಮ್ ಬೇರೆ ಬಂತು, ಓದ್ಕೊಳಕ್ಕೂ ಆಯ್ತಲ್ಲ. ಅಷ್ಟು ನೋಯ್ತು, ಪೇನ್ ಮಲ್ಕೊಬೇಕು ಅನಿಸ್ತಿದೆ. ಅದಕ್ಕೋಸ್ಕರ ಒಂದು ಸಲ ಹೋಗಿ ಡೆಂಟಿಸ್ಟ್ ಹತ್ರ ತೋರಿಸ್ಕೊಂಬರೋಣ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ ಇವಾಗ. ಸೊ ಏನಾಗುತ್ತೆ ಅನ್ನೋ ಕತೆ ನಿಮಗೆ ಹೇಳ್ತೀನಿ. ಸೊ ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು ಬೇಗ ಮಾಡ್ಕೊಳಕ್ಕೆ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಾನು ಫ್ರೆಶ್ ಅಪ್ ಆಗಿದ್ದೀನಿ, ಹೋಗಬೇಕು ನಾವು ಒಮ್ಮೆ ಕರ್ಕೊಂಡು. ಸೊ ಬೇಗ ಹೋಗಿ ಏನಾಗುತ್ತೆ ತೋರಿಸ್ಕೊಂಡು ನಿಮ್ಗೆ ತೋರಿಸ್ತೀನಿ, ಹೇಳ್ತೀನಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಡೆಂಟಲ್ ಕ್ಲಿನಿಕ್ ಬಂದಿದ್ದೀವಿ, ತೋರಿಸ್ಕೊಂಡು ನೆಕ್ಸ್ಟು ಇಲ್ಲಿ ಉಳ್ಕೊಂಡಿದ್ದಲ್ಲ ಅದಕ್ಕೋಸ್ಕರ ತೋರಿಸ್ಕೊಳ್ಳೋಣ. ನೆಕ್ಸ್ಟು 2-3 ಜನ ಇದ್ದಾರೆ, ಅದಾದಮೇಲೆ ಹೋಗೋಣ. ಲೆಟ್ಸ್ ಗೋ. ನಿಮ್ಗೆ ಏನು ಅನಿಸ್ತೈತೆ? ನಾವು ಅಮ್ಮಂದು ಆಗಲೇ ಒಂದು 3-4 ಕಲ್ಲು ಕಿತ್ತಾಕ್ಬಿಟ್ಟವ್ರೆ ಅಲ್ಲ? 2 3 ಇಲ್ಲೇ 3 ಐದಾ? 3 ಅಲ್ಲಿ ಕಿತ್ತು ನಮ್ಮ ಅಮ್ಮನಿಗೆ 3 ಅಲ್ಲಿ ತೆಗ್ದವ್ರೆ. ನಮಗಿನ್ನೂ ಒಂದಿಲ್ಲ. ಅದೇ ಇದು ನೋಡ್ತಾ ಇದ್ದು ನಾನು ಅಷ್ಟು ಊದ್ಕೊಂಡಿರೋ ಅಷ್ಟೇ. ಕೇಳಿ ನೆಕ್ಸ್ಟು ಹೋಗೋಣ, ಏನಾಗುತ್ತೆ ಅಂತ ಹೇಳ್ತೀನಿ. ಅದೇನಾಗಿದೆ ನಾನು ನೋಡ್ತೀರಾ. ಕೈಸಿಗೆ ಎಕ್ಸ್ರೇ ರೆಡಿ ಮಾಡ್ತಾರೆ. ಇಲ್ಲಿ ಅಲ್ಲಿ ಬರ್ತಿದೆಯಂತೆ, ಅದಕ್ಕೋಸ್ಕರ ಊದ್ಕೊಂಡಿರೋದಂತೆ. ಸೊ ಅದನ್ನು ಎಕ್ಸ್ರೇ ಮಾಡಬೇಕಂತೆ. ಎಕ್ಸ್ರೇ ಮಾಡಿ ಚೆಕ್ ಮಾಡಿಸ್ತಾರೆ. ಸೊ ನೋಡೋಣ ಏನೇನಾಗುತ್ತೆ ಅಂತ. ನೆಡ್ಸ್ಕೊಂಡು ನಾನೇನು ಮಲ್ಕೊಂಡಿದ್ದೀವಿ, ನಮ್ಮ ಮಮ್ಮಲ್ಲಿ ಕುತ್ಕೊಂಡವ್ರೆ. ಭಯ ಆಗ್ತೈತೆ ನನಗೆ ಒಳಗಡೆ. ಇಲ್ಲಿ ಅಲ್ಲಿ ಬರ್ತಿದ್ಯಂತೆ ಇನ್ನೊಂದು, ಈ ವಯಸ್ಸಿಗೆ ಅಲ್ಲಿ ಬರ್ತಿದ್ಯಾ ಅಂತ ನಮ್ಮಮ್ಮ ಶಾಕ್ ಹಾಕೋದ್ರು. ಅದಕ್ಕೆ ಚೆಕ್ ಮಾಡಿಸ್ತಿದ್ದೀವಿ, ನೋಡೋಣ. ಲೆಟ್ಸ್ ಗೋ. ಗೈಸ್ ಇವಾಗ ಹಾಸ್ಪಿಟ್ಲಿನ ಚೆಕ್ ಮಾಡಿಸ್ಕೊಂಬಂದೆ. ನಾನು ಹೇಳೋ ಮ್ಯಾಟ್ರ್ ಕೇಳಿದ್ರೆ ನಿಮಗೂ ಶಾಕ್ ಆಗ್ಬೋದು. ಆ ಥರ ಆಗಿದೆ ಇವಾಗ ಮ್ಯಾಟ್ರು. ಸೊ ಟ್ಯಾಬ್ಲೆಟ್ಸು ಮತ್ತು ಅದೇನೋ ಅಮ್ಮ ಈರುಳ್ಳಿ ತೊಗೊಂಡು ಬರೀ ಸ್ಕ್ಯಾನ್ ಮಾಡಿಸಿದ್ರು. ಒಂದೇ ನಿಮಿಷ ಇರಿ, ಬರೀ ಸ್ಕ್ಯಾನ್ ಮಾಡಿಸ್ಕೊಂಬಂದಿದ್ದು. ಅದು ಬಿಟ್ಟರೆ ಇನ್ನೂ ಏನು ಮಾಡಿಸಿಲ್ಲ. ಏನಪ್ಪ ಕತೆ ಅಂದರೆ ಮನೆಗೆ ಹೋಗ್ಬಿಟ್ಟು ಮಾತಾಡ್ತೀನಿ. ಸೊ ಫಸ್ಟು ಮನೆಗೆ ಹೋಗೋಣ. ಇಟ್ಸ್ಕೊ ಮನೆಗೆ ಹೋಗಿ ನಮ್ಮಮ್ಮನ ಇಲ್ಲೇ ಅವರೇ. ಬನ್ನಿ ಐಸ್ ಕ್ರೀಮ್ ತೊಗೊಂಡೋಗ್ಬೇಕು, ತೊಗೊಳೋಣ. ಇಟ್ಸ್ಕೊ. ನನಗೆ ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ಯಾಕೆಂದರೆ ಫುಡ್ಡು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಸೊ ಅದನ್ನೇ ತಿನ್ಬೇಕು ಇವಾಗ. ಇಟ್ಸ್ಕೊ ಮನೆಗೆ ಹೋಗೋಣ. ಐಸ್ ಇವಾಗ ನಾನು ಅಲ್ಲಿಂದ ಮನೆಗೆ ಬಂದೆ. ನೋಡಿ ನಮ್ಮ ಮನೆಗೆ ಯಾರ್ಯಾರು ಬಂದು, ನಮ್ಮ ಮನೆಗೆ ಇವತ್ತು ಯಾರ್ಯಾರು ಬಂದವ್ರೆ ಅಂದರೆ ಹಾಯ್ ಮಾಡಿರಿ, ಎಲ್ಲ ಹಾಯ್ ಮಾಡಿರಿ. ಹಾಯ್ ಮಾಡು. ಅವ್ನಿಗೆ ಐಸ್ ಕ್ರೀಮ್ ಕೊಡಲ್ಲ ಹಂಗಾರೆ. ಅವ್ನು ಆಯು ಮಾಡ್ತೀರ, ನಾನು ವ್ಲಾಗಿಗೆ ಆಯ್ ಮಾಡಲ್ಲ ಅಂತೀರ ನೀನು. ಗೈಸ್ ಅಲ್ಲಿಂದ ಬಂದಾಗ ಶಾಕಿಂಗ್ ನ್ಯೂಸ್ ಹೇಳ್ತೀನಿ ನಾನೆಲ್ಲ. ಏನಂತಂದರೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಅದನ್ನು ನೀಟಾಗಿ ನೋಡಿ, ಪಾಸ್ ಮಾಡಿಬಿಟ್ಟು ಅದನ್ನು ನೋಡಿ. ಇವಾಗ ಒಂದು ಫೋಟೋ ಹಾಕ್ತೀನಿ. ಸೊ ಈ ಫೋಟೋಲಿ ಏನಂತಂದರೆ ನನ್ನ ಅಲ್ಲೂ ಇದು ಈ ಲಾಸ್ಟಲ್ಲಿ ಇದೆಯಲ್ಲ, ಹಿಂಗೆ ಸ್ಟ್ರೈಟಾಗಿ ಬೆಳಿಬೇಕಾಯ್ತು. ಎಕ್ಸ್ಟ್ರಾ ಅಲ್ಲ ಅಂತ ಬರ್ತಾ ಇರೋದು, ಅದು ಸ್ಟ್ರೈಟಾಗಿ ಬರಬೇಕಾಯ್ತು. ಅದೇನಾಗ್ಬಿಟ್ಟೈತೆ ಕ್ರಾಸಾಗಿ ಹಿಂಗೆ ಮಲ್ಕೊಂಡು ಹೋದ್ರೆ ಕ್ರಾಸಾಗಿ ಬರ್ತೈತಲ್ಲ. ಸೊ ನನ್ನ ಹಿಂದೆ ಇರೋ ದಾವಡೆ ಅಲ್ಗೂ ಡ್ಯಾಮೇಜ್ ಮಾಡ್ತೈತೆ ಅದು, ಓಕೆನಾ? ಡ್ಯಾಮೇಜ್ ಮಾಡಿ ಆಗಲೇ ಡ್ಯಾಮೇಜು ಆಗೈತೆ ಸ್ವಲ್ಪ. ಸೊ ಅದನ್ನು ಇವಾಗ ಏನು ಮಾಡಬೇಕು ಅಂದರೆ, ಅದು ಕೆಳಗಡೆ ಒಂದು ವೈಟ್ ನರ ಕಾಣಿಸ್ತಿದೆ ನೋಡಿ. ಆ ವೈಟ್ ನರಗೆ ಏನೋ ಸ್ವಲ್ಪ ಗಟ್ಟಾಯಿತು ಅಂದರೆ ನನಗೆ ಟೇಸ್ಟ್ ಬರಲ್ವಂತೆ ನಾಲ್ಗೆಲಿ. ಆ ಥರ ಆಗ್ಬಿಡುತ್ತಂತೆ. ಅದು ಸರ್ಜನ್ ಹತ್ರ ಹುಷಾರಾಗಿ ಕಟ್ ಮಾಡಿಸ್ಬೇಕಂತೆ. ಅಲ್ಲಿನ ಲಾಸ್ಟನ್ನ ಕಟ್ ಮಾಡಿ ಹುಷಾರಾಗಿ ತೆಗೆದು ಅದನ್ನು ಸರ್ಜರಿ ಮಾಡ್ತಾರಂತೆ, ಸ್ಟಿಚ್ ಹಾಕ್ತಾರಂತೆ. ಒಂದು 2-3 ಸ್ಟಿಚ್ಚನ್ನು ಹಾಕ್ತೀನಿ ಅಂದರು. ಅದನ್ನು ಹಾಕಿದಾಗ ಒಂದು ವಾರ ಏನೋ ಇದೆಲ್ಲ ಫುಲ್ ಇಷ್ಟಪ್ಪ ಊದ್ಕೊಂಡ್ಬಿಡುತ್ತಂತೆ ಇಲ್ಲೆಲ್ಲ. ಆಮೇಲೆ ಒಂದು ವಾರ ಆದಮೇಲೆ ಆ ಸ್ಟಿಚ್ನ ಬಿಚ್ತೀನಿ ಅಂತ ಅಂತಿದ್ರು. ಸೊ ಇವಾಗ ಸಡನ್ನಾಗಿ ಈಗಲೇ ಮಾಡಿಸ್ಕೊಬೋದಾಯ್ತು ನಾನು. ಬಟ್ ಏನು ಪ್ರಾಬ್ಲಮ್ ಅಂತಂದರೆ ಇನ್ 2-3 ಡೇಸ್ ನನ್ನ ಎಕ್ಸಾಮು, ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೋಡಿ ಅದನ್ನು ಮಾಡಿಕೊಂಡ್ರೆ ನಂಗೆ ಓದೋಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಮಾಡಿಸ್ಕೊಬೇಕು. ಇವಾಗ ನಂದು ಜೂನ್ 9 ಎಕ್ಸಾಮ್ ಮುಗಿಯೋದಲ್ವಾ, ಆವತ್ತು ಸಂಜೆನೇ ಮಾಡಿಸ್ಕೊಂಬಿಡೋಣ. ಅಂದರೆ ಮಧ್ಯಾಹ್ನ ಬಂದು ಮಾಡಿಸ್ಕೊಂಬಿಟ್ರೆ ಒಳ್ಳೇದಂದ್ರೆ. ಅವರು ಏನಂದ್ರು ಅಂದರೆ ಆದಷ್ಟು ಬೇಗ ಎಷ್ಟು ಬೇಗ ತೆಗಿಸ್ತೀವೋ ಅದು ಒಳ್ಳೆಯದು. ಇಲ್ಲಾಂದರೆ ತುಂಬ ಇದಾಗುತ್ತೆ. ಇದು ಮೇಜರ್ ಅಂತೆ, ಅವ್ರು ಹೇಳಿದಂಗೆ ಇದು ಮೇಜರ್ ಕೇಸ್ ಅಂತೆ.
ಸೊ ಇದನ್ನು ಬೇಗ ತೆಗೆದಷ್ಟು ಒಳ್ಳೇದು ಅಂತಿದ್ರು. ಸೊ ನಾನು ಅದಕ್ಕೋಸ್ಕರ ಸ್ವಲ್ಪ ದಿನ ಇನ್ನು 9th ಜಾಸ್ತಿ ಗಟ್ಟಿ ಫುಡ್ ತಿನ್ನೋಕ್ಕಾಗಲ್ಲ. ಐ ಮೀನ್ ಸಾಫ್ಟ್ ಫುಡ್ಡೇ ತಿನ್ನಬೇಕು. ಐಸ್ ಕ್ರೀಮು, ಜ್ಯೂಸು, ಆಮೇಲೆ ಮುದ್ದೆ, ಉಪ್ಪಿಟ್ಟು, ಈ ಥರ ತೆಳ್ಳಗಿರುತ್ತೆ ಆ ಥರ ಐಟಮ್ಸ್ಗಳನ್ನ ತಿನ್ನಬೇಕಂತೆ. ಗಟ್ಟಿ ತಿನ್ನೋಕ್ಕಾಗ್ತಾರೆ, ನನಗೆ ನುಂಗಕ್ಕೂ ಆಗ್ತಾರೆ. ನೈಟು ತಿಂದಿರ ನಾನು ಮಲ್ಕೊಂಡು ನೈಟ್ 2 ಗಂಟೆ ಮಲಗಿಲ್ಲ, ಎದ್ದು ಬೆಳಗ್ಗೆ ಅಷ್ಟು ಹೊಟ್ಟೆ ಹಸಿತಿತ್ತು. ಯಪ್ಪ, ನನ್ನ ಕತೆ ಅಂದರೆ ಕತೆ ಹೋಗಿತ್ತು ನೈಟೆಲ್ಲ. ಅದಕ್ಕೆ ಎದ್ದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದೆ, ಡೆಂಟಲ್ ಕೇರ್ಗೆ. ಸೊ ನೋಡ್ಬೇಕು ಏನಾಗುತ್ತೋ. ಅದು ಬಿಟ್ಟರೆ ಇವಾಗ ಸದ್ಯಕ್ಕೆ ಮಾಡಿಸ್ಕೊಂಡಿಲ್ಲ, ಯಾಕೆಂದರೆ ಎಕ್ಸಾಮ್ ಇರೋದ್ರಿಂದ ಆದಷ್ಟು ಬೇಗ ಮಾಡಿಸ್ಕೊಳ್ಳೋಣ ಅಂತ. ಸೊ ಅದು ಊದ್ಕೊಂಡ್ಬಿಟ್ಟೈತೆ ಒಳಗಡೆ ಎಲ್ಲ. ನಿಮ್ಗೆ ಅದು ಹೆಂಗೆ ತೋರಿಸ್ಲಿಂದ ಗೊತ್ತಾಗ್ತಿಲ್ಲ. ಫುಲ್ಲು ಒಳಗಡೆ ಇಲ್ಲಿ ಊದ್ಕೊಂಡೈತೆ ಒಳಗಡೆ. ಅದು ನಿಮ್ಗೆ ಇಲ್ಲಿ ಕಾಣಿಸಲ್ವೇನೋ, ಒಳಗಡೆ ಊದ್ಕೊಂಡ್ಬಿಡೈತೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಇವಾಗ ಅದಕ್ಕೆ ನಾವು ಒಮ್ಮೆ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಬಂದಾರಲ್ಲ, ಐಸ್ ಕ್ರೀಮ್ ತಿಂತಾಯಿದ್ದೀನಿ ಇವಾಗ. ಐಸ್ ಕ್ರೀಮ್ ತಿಂದು ಸ್ವಲ್ಪ ಊಟ ತಿಂದು ಟ್ಯಾಬ್ಲೆಟ್ ತೊಗೊಂಬಂದಿದ್ದೀನಿ. ಟ್ಯಾಬ್ಲೆಟ್ ತಿಂದು ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು. ಸೊ ಇನ್ನೇನು ಓದ್ಕೊಂಡಿಲ್ಲ, ಎಕ್ಸಾಮ್ ಬೇರೆ, ಅದು ಓದ್ಕೊಬೇಕು. ಲೆಟ್ಸ್ ಗೋ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಆದಮೇಲೆ. ಇದು ಇವತ್ತಿಂದು ನಂದು ಡೆಂಟಲ್ ಕೇರ್ ಅದು ರಿಪೋರ್ಟು ಹಿಂಗೆ ಹೇಳಿದ್ದೀನಿ. ಸೊ ಲೆಟ್ಸ್ ಗೋ. ಎದ್ದು ವಾಟರ್ ಮೆಲನ್ ಜ್ಯೂಸ್ ಕುಡಿತಾಯಿದ್ದೀನಿ. ನಾವು ಸ್ವಲ್ಪ ಪರವಾಗಿಲ್ಲ. ಇವಾಗಿದ್ದು ಜ್ಯೂಸ್ ಕುಡಿತಿದ್ದೀನಿ. ಕುಡಿದು ರೀಲ್ ಬೇರೆ ಶೂಟ್ ಮಾಡೋದಕ್ಕೆ ಶೂಟ್ ಮಾಡೋಣ. ಗೈಸ್, ನಾವು ರೀಲ್ ಮಾಡಿ ನಾನು ಅಪ್ಲೋಡ್ ಮಾಡಿ ಬಂದಿದ್ದೀನಿ. ಯಾರ್ಯಾರು ನೋಡಿಲ್ವೋ ರವಿ 115 ಅಂತ ಇಲ್ಲಿ ಹಾಕಿದ್ದೀನಿ. ಕ್ರೇಜಿಯಾಗಿರೋ ಒಂದು ಮ್ಯಾಜಿಕ್ ಟ್ರಿಕ್ ರೀಲ್ ಮಾಡಿ ಹಾಕಿದ್ದೀನಿ. ಅದನ್ನು ಹೋಗಿ ಚೆಕ್ ಮಾಡಿ ನೋಡಿ. ಅಲ್ಲಿ ನೋವುತ್ತಿತ್ತಲ್ಲ, ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡು ಆಚೆ ಬಂದೆ. ಬಾಯ್ಸ್ ಬಂದಿದ್ದರು ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ. ಬಟ್ ಇಲ್ಲೆಲ್ಲೂ ಸ್ವಿಮ್ಮಿಂಗಲ್ಲಿ ಪಬ್ಲಿಕ್ ಬ್ಯಾಚ್ ಅಲೋ ಇಲ್ಲ ಅಂತ ಅಂದರು. ಸೊ ಅದಕ್ಕೆ ನೋಡ್ತಾ ಇವೇನು ಮಾಡೋದು ಅಂತ. ಅದು ಬಿಟ್ಟರೆ ಸೊ ಇವಾಗ ಬೇಗ ಮನೆಗೆ ಬೇರೆ ಹೋಗ್ಬೇಕು. RCB ಮ್ಯಾಚ್ ಬೇರೆ ಇದೆ. ಪ್ರೀತಿ ಚೆನ್ನಾಗಿಂದ ಮನೆಗೆ ಹೋಗೋಣ ಬೇಗ. ಲೆಟ್ಸ್ ಗೋ. ನಾನು ಅಲ್ಲಿ ನೋವ್ತಿದ್ರು ರೀಲ್ ಅಪ್ಲೋಡ್ ಮಾಡಿ ರೀಲ್ ಪೋಸ್ಟ್ ಮಾಡಿ ಬಂದು ರೀಲ್ ಪೋಸ್ಟ್ ಮಾಡಿ. ಸೊ ನೋಡಿ ಹೇಗಿದೆ ಅಂತ. ಸೊ ಬೇಗ ಮನೆಗೆ ಹೋಗೋಣ. ಲೆಟ್ಸ್ ಗೋ.